ಅಂತೂ ಇಂತೂ ಫೈನಲ್ ಈಗ SIT ತಂಡ ಧರ್ಮಸ್ಥಳಕ್ಕೆ ಭೇಟಿಯನ್ನ ಕೊಟ್ಟಿರುವಂತದ್ದು, ಜೊತೆಗೆ ಯಾವ ರೀತಿಯಾಗಿ ತನಿಖೆಯನ್ನ ನಡೆಸುತ್ತೆ. ಸೊ ಇದರ ಸವಾಲುಗಳೇನು ಹಾಗಾದ್ರೆ SIT ಮುಂದಿರುವಂತದ್ದು, ಇಲ್ಲಿ ಪ್ರಮುಖವಾಗಿರುವಂತಹ ಅಂಶಗಳು. ಧರ್ಮಸ್ಥಳಕ್ಕೆ ಎಂಟ್ರಿ ಕೊಟ್ಟ SIT ಬುರುಡೆ ರಹಸ್ಯ ಭೇದಿಸಲು ಈಗ SIT ಸಂಪೂರ್ಣವಾಗಿ ರೆಡಿಯಾಗಿದೆ. ಧರ್ಮಸ್ಥಳದ ನಿಗೂಢ ರಹಸ್ಯದ ಬೇಟೆ ಕಾರ್ಯ ಈಗ ಶುರುವಾಗಿದೆ. ಯಾರ್ಯಾರು ತಗಲಾಕೊಳ್ತಾರೆ, ಏನೇನಾಗತ್ತೆ ಎಲ್ಲ ಕಾದ್ ನೋಡ್ಬೇಕಾಗತ್ತೆ. ಹೊರಬೀಳುತ್ತಾ ಹಾಗಾದ್ರೆ ಧರ್ಮಸ್ಥಳ ಸಾವಿನ ರಹಸ್ಯ. ಧರ್ಮಸ್ಥಳ ಕೇಸ್ಗೆ ಎಂಟ್ರಿ ಆಯಿತು SIT. ಶವದ ಕೇಸ್ ಸದ್ದು ಇಡೀ ರಾಷ್ಟ್ರ ಮಟ್ಟದಲ್ಲಿ ಆಗ್ತಾ ಇದೆ. ಜೊತೆಗೆ ಈಗ ಗುಪ್ತಚರ ಇಲಾಖೆ ಕೂಡ ಹೈ ಅಲರ್ಟ್ ಆಗಿದೆ. ಬೆಳ್ತಂಗಡಿಯಲ್ಲಿ SIT ತನಿಖಾ ತಂಡ ಕೂಡ ಸಿದ್ಧಗೊಂಡಿದೆ. SP, DYSP, ಇನ್ಸ್ಪೆಕ್ಟರ್ ಹಾಗೆ ಸಿಬ್ಬಂದಿ ಬಳಕೆಗೆ ಕಚೇರಿ ಕೂಡ ಈಗ ಸಂಪೂರ್ಣವಾಗಿ ಸಿದ್ಧವಾಗಿದೆ. ಜೊತೆಗೆ ಇನ್ನು ಕಂಟ್ರೋಲ್ ರೂಮ್ ಸೇರಿ ಎಲ್ಲ ಅಗತ್ಯ ವ್ಯವಸ್ಥೆಗಳನ್ನು ಕೂಡ ಈಗ SIT ತಂಡ ಮಾಡಿಕೊಂಡಿದೆ. ಶವ ರಹಸ್ಯದ ಮೇಲೆ ಕಣ್ಣಿಟ್ಟಿದೆ ರಾಜ್ಯ ಗುಪ್ತಚರ ಇಲಾಖೆ. ಕ್ಷಣ ಕ್ಷಣದ ಮಾಹಿತಿಗೆ ಕಣ್ಣಿಟ್ಟಿದೆ ಗುಪ್ತಚರ ಇಲಾಖೆಯವರು. ಕಾನೂನು ಸುವ್ಯವಸ್ಥೆ ಮೇಲಿನ ಪರಿಣಾಮದ ಬಗ್ಗೆ ನಿಗಾವನ್ನ ವಹಿಸಲಾಗುತ್ತೆ. ಭದ್ರತೆ, ಕಾನೂನು ಸುವ್ಯವಸ್ಥೆ ದೃಷ್ಟಿಯಲ್ಲಿ ಮಾಹಿತಿಯನ್ನ ಈಗ SIT ಸಂಗ್ರಹ ಮಾಡಿಕೊಳ್ತಾ ಇದೆ. ನಿನ್ನೆ ಧರ್ಮಸ್ಥಳಕ್ಕೆ SIT ತಂಡ ಎಂಟ್ರಿ ಕೊಡ್ತು. ಇಂದಿನಿಂದಲೇ ತನಿಖೆ ಕಾರ್ಯಾಚರಣೆ ಕೂಡ ಶುರುವಾಗಿದೆ. ಧರ್ಮಸ್ಥಳ ಬೆಳ್ತಂಗಡಿಯಲ್ಲಿ SIT ಕಾರ್ಯಾಚರಣೆ ಆರಂಭಗೊಂಡಿದೆ. ಜುಲೈ 20 SIT ತಂಡ ರಚನೆ ಆಯಿತು. ಸೊ 26 ನಿನ್ನೆ 25 ಎಂಟ್ರಿ ಕೊಡ್ತು. 25ಕ್ಕೆ ಇವತ್ತು ಯಾವ ರೀತಿಯಾಗಿ ಕಾರ್ಯಪ್ರವೃತ್ತ ಆಗಬೇಕು, ನಾವು ಯಾವ ರೀತಿಯಾಗಿ ಕೆಲಸಗಳನ್ನ ಮಾಡಬೇಕು ಎನ್ನುವಂಥದ್ದು ಬಹಳ ಇಂಪಾರ್ಟೆಂಟ್ ಆಗಿರುವಂತ ವಿಚಾರ. ದಿವಿತಿ ಈ ಹಿಂದೆ ಆಯ್ತಲ್ಲ ತನಿಖೆ, ಸ್ವಲ್ಪ ಈಸಿ ಆಗಿದೆ. ಯಾಕಂದ್ರೆ ಸಾಕ್ಷಿ ಇರ್ಬೋದು, ಮಗದೊಂದು ಸಾಕ್ಷಿ ಹೇಳಿಕೆಗಳನ್ನ ಕೊಟ್ಟಿರಬಹುದು. ಆದ್ರೆ ಇವಾಗ ಅವ್ರು ಇಲ್ಲ. ಒಂದಿಷ್ಟು ಜನ CBI ಮುಂದೆ ಹೇಳಿಕೆ ಕೊಟ್ರಲ್ವಾ, ಅಥವಾ ಈ 164 ಹೇಳಿಕೆ ಕೊಟ್ರಲ್ಲ, ಅವ್ರು ಇವತ್ತು ಕಾಣೋಕ್ ಸಿಗೋದಿಲ್ಲ. ಯಾಕಂದ್ರೆ ಅವ್ರು ಸತ್ತೋಗಾಯ್ತು ಒಂದಿಷ್ಟು ಜನ. ಅಂತ ಒಂದು ಸಂದರ್ಭದಲ್ಲಿ ಇವ್ರು ಯಾವ ರೀತಿಯಾಗಿ ಅದನ್ನ ಭೇದಿಸ್ತಾರೆ ಅನ್ನುವಂತ ದೊಡ್ಡ ಸವಾಲು ಈಗ SIT. ಆಮೇಲೆ ಇವ್ರಿಗಿರೋದು ಒಂದೇ ಒಂದು, ಈಗ ಏನು ಪ್ರಪ್ರಥಮ ಬಾರಿಗೆ ಈ ಕೇಸ್ ನಲ್ಲಿ ಅಂದ್ರೆ ಈ ಪ್ರಕರಣ ಓಪನ್ ಆಗೋದಕ್ಕೆ ಮೊದಲ ಒಂದು ವಿಚಾರ ಅಂತಂದ್ರೆ ಅದು ಅನನ್ಯ ಭಟ್ ಕೇಸ್. ಈಗ ಉಳ್ಕೊಂಡಿರೋದು ಅವ್ರ ತಾಯಿ ಮಾತ್ರ. ಹೌದು. ಈಗ ಅಷ್ಟೊಂದು ಏನು ಶವಗಳಿದೆ, ಅವ್ರನ್ನ ಕೊಲೆ ಮಾಡಿ ಹೂತಿಟ್ಟಿದ್ದಾರೆ, ಹತ್ಯೆ ಮಾಡಿದ್ದಾರೆ ಅಂತ ಏನೆಲ್ಲ ಆರೋಪಗಳು ಕೇಳಿ ಬರ್ತಾ ಇದೆಯಲ್ಲ, ಈಗ ಅದು FSL ಹೋಗುತ್ತೆ. ಸಿಕ್ಕಿದ್ರೆ FSL ಹೋದಾಗ ಇದು ಅನಾಥ ಶವನ ಅಥವಾ ಕೊಲೆನಾ ಹತ್ಯೆನಾ ಅನ್ನೋದು ಗೊತ್ತಾಗುತ್ತೆ. ಆದ್ರೆ ಇದು ಯಾರ ಬಾಡಿ, ಇದ್ಯಾರ ಬಾಡಿ? ಅನನ್ಯ ಭಟ್ಟದಾದ್ರೆ ಅವ್ರ ತಾಯಿ ಇದಾರೆ. ಹೌದು. ಬೇರೆಯವರಿಗೆಲ್ಲ ಯಾರಿದ್ದಾರೆ? ಯಾರು ಇಲ್ಲ. ಅಂದ್ರೆ ಅಲ್ಲಿಗೆ ಈಗ ನಿಮಗೆ ಏನ್ ಅನ್ಸುತ್ತೆ, ಓಪನ್ ಆದ್ರೆ ಒಂದ್ ಕೇಸ್ ಓಪನ್ ಆಗುತ್ತೆ ಅನನ್ಯ ಭಟ್ತು. ಸೊ ಹಾಗಾಗಿ ಕೇಸ್ ಒಂದೇ ಆಗ್ಲಿ ಅಥವಾ 400 ಆಗ್ಲಿ, ಈ ಒಂದು ಕೇಸ್ ಇಟ್ಕೊಂಡು ಒಂದ್ ಕೇಸ್ ಆದ್ರೂ ತಪ್ಪೇ ಅಲ್ವಾ? ಅದೇ ಒಂದೇ ಕೇಸಿಂದ ತರ ನಾವು ದರ್ಶನ್ ಕೇಸಲ್ಲಿ ಯಾವ ರೀತಿಯಾಗಿ ನಾವು ತಪ್ಪು ಮಾಡಿದವ್ರನ್ನ ಕಟ್ಟ ಹಾಕ್ಬೇಕು ಅಂತ ಹೋರಾಡ್ತಾ ಇದೀವಿ, ಅದೇ ರೀತಿಯಾಗಿ ಧರ್ಮಸ್ಥಳ ಪ್ರಕರಣದಲ್ಲೂ ಕೂಡ ಪರವಾಗಿಲ್ಲ, ಅನನ್ಯ ಭಟ್ ಅವರ ತಾಯಿಯನ್ನೇ ಇಟ್ಕೊಂಡು ಅವರ DNA ಚೆಕ್ ಮಾಡಿ ಅನನ್ಯ ಭಟ್ದು ಕೊಲೆನಾ ಹತ್ಯೆನಾ ಸಹಜ ಸಾವ ಮಾಡಿ ಈಗ ಒಂದು ಒಳ್ಳೆ ಚಾನ್ಸ್ ಸಿಕ್ಕಿದೆ. ಈಗ ಈ ಸಂದರ್ಭದಲ್ಲಿ ಬೇರೆ ಬೇರೆ ಕೂಡ ಬರಬಹುದು ಪ್ರಕರಣಗಳು. ಹೌದು, ಬೇರೆ ಬೇರೆ ಕೂಡ ಹಳೆ ಪ್ರಕರಣಗಳೆಲ್ಲ ಎತ್ತಿ ಮೇಲ್ಗಡೆ ಬರಬಹುದು. ಆದ್ರೆ ನಿಷ್ಪಕ್ಷಪಾತವಾಗಿ ತನಿಖೆಯನ್ನ ಮಾಡ್ಬೇಕಾಗತ್ತೆ. ಸುಮ್ನೆ ಏನೋ ಸರ್ಕಾರದ ಮೇಲೆ ಪ್ರಭಾವ ಇದೆ, ಈಗ ಸಾರ್ವಜನಿಕರು ದೊಡ್ಡ ಮಟ್ಟದಲ್ಲಿ ಹೋರಾಟವನ್ನ ಮಾಡ್ತಾ ಇದ್ರು, ದೊಡ್ಡ ರೆವಲ್ಯೂಷನ್ ಕ್ರಿಯೇಟ್ ಆಯ್ತು ಇದೇ ವಿಚಾರಕ್ಕೆ. ರಾಷ್ಟ್ರ ಮಟ್ಟದಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಸಾರ್ವಜನಿಕರ ಅಭಿಪ್ರಾಯ ಈ ನಿಟ್ಟಿನಲ್ಲಿ ನಿಮ್ಮ ಮೇಲೆ ಏನ್ ಪ್ರಭಾವ ಬೀರ್ತು ಎನ್ನುವಂತ ಸಂದರ್ಭದಲ್ಲಿ ನೀವು SIT ತನಿಖೆಯನ್ನ ಮಾಡುವಂತ ನಿಟ್ಟಿನಲ್ಲಿ ಒಂದು ರಚನೆ ಮಾಡೋದಲ್ಲ. SIT ಅನ್ನುವಂಥದ್ದು ಸರಿಯಾಗಿ ನಿಷ್ಪಕ್ಷಪಾತವಾಗಿ ತನಿಖೆಯನ್ನ ಮಾಡ್ಬೇಕಾಗುತ್ತೆ. ಯಾಕಂದ್ರೆ ಸತ್ತವರಿಗೆ ನ್ಯಾಯ ಸಿಗ್ಬೇಕು, ಕೆಲಸ ಮಾಡ್ಬೇಕು ಇವ್ರೀಗ. ಆಮೇಲೆ ಅವತ್ತು ಆ ಕೇಸಲ್ಲಿ ನಾನೀಗ ಹೆಸರನ್ನು ತಗೊಳಂಗಿಲ್ಲ ಅಂತ, ಯಾಕೆ ಗೊತ್ತಾ? ಹೆಸರು ತಗೊಂಡ್ರೆ ನೋಟಿಸ್ ಬಂದ್ಬಿಡುತ್ತೆ. ಅದಕ್ಕೆ ಹೆಸರು ತಗೊಳಂಗಿಲ್ಲ. ಹೆಸರು ತಗೊಳದಿದ್ರು ಮಾತಾಡಕ್ ಬರುತ್ತೆ ನಮಗೆ. ನೀವ್ ಹೆಂಗೆ ನೀವು ಹೋಗಿ ಸ್ಟೇ ಬರ್ತೀರಾ, ನಾವು ಅದ್ರ ಕೆಳಗಡೆ ನುಗ್ಗಕ್ಕೂ ಗೊತ್ತು. ಅವತ್ತು ಒಂದಷ್ಟು ಸೋಷಿಯಲ್ ಮೀಡಿಯಾಗಳಿರ್ಲಿಲ್ಲ, ಒಂದಷ್ಟು ಮಾಧ್ಯಮಗಳಿದ್ದು, ಆ ಮಾಧ್ಯಮಗಳು ಆ ಕಥೆನ ಸಂಪೂರ್ಣವಾಗಿ ಹೇಳಿದ್ವು. ಇವತ್ತು ನೀವೆಲ್ಲ ಹೇಳ್ಬೋದು ಮಾಧ್ಯಮಗಳು ಮಾಡಿಲ್ಲ, ಅವ್ರು ಮಾಡಿಲ್ಲ, ಇವ್ರು ಮಾಡಿಲ್ಲ ಅಂತ. ಆದ್ರೆ ಅವತ್ತು CBI ವರೆಗೂ ತಗೊಂಡೋಗಿದ್ದೆ ಮಾಧ್ಯಮದವರು. ಹೌದು. ಅವತ್ತು ಏನು ಇರ್ಲಿಲ್ಲ, ಸಾಕ್ಷ್ಯ ನಾಶ ಮಾಡೋದಕ್ಕೆ ಟೈಮ್ ಇತ್ತು. ಆ ಟೈಮ್ ಈಗ ಕೊಡಬೇಡಿ. ಒಂದು ನಿಕೇಶ್, ಒಂದು ಪಾಯಿಂಟ್ ಇನ್ನೊಂದು ಹೇಳ್ಬಿಡ್ತೀನಿ ನಿಮ್ಗೆ. ಧರ್ಮಸ್ಥಳ ಸುದ್ದಿ ಮಾಡ್ತಾ ಇಲ್ಲ ನೀವು. ತಾಕತ್ತಿದ್ರೆ ನಾನು ಓಪನ್ ಆಗಿ ಮಾತಾಡ್ತೀನಿ, ಈಗ ಓಪನ್ ಆಗಿ ಮಾತಾಡ್ತೀನಿ. ತಾಕತ್ತಿದ್ರೆ ನೀವು ಸೌಜನ್ಯನ ಬಗ್ಗೆ ಮಾತಾಡಿ, ತಾಕತ್ತಿದ್ರೆ ಧರ್ಮಸ್ಥಳದ ಬಗ್ಗೆ ಮಾತಾಡಿ ಅಂತೆಲ್ಲ ಹೇಳ್ತಾ ಇದಾರಲ್ವಾ, ತಲೆ ಕೆಡಿಸ್ಕೊಳ್ಳಲ್ಲ. ಯಾಕೆ ಗೊತ್ತಾ? ಬಹುಶಃ ಇದೆಲ್ಲ ಮಾತಾಡೋದು ಬಹುಶಃ ದರ್ಶನ್ ಫ್ಯಾನ್ಸ್, ಬೇರೆ ಯಾರು ಮಾತಾಡಲ್ಲ.
ಜೀವನದಲ್ಲಿ ನಾನು ಯಾರಿಗೆ ಬೇಕಾದ್ರೂ ತಲೆ ಕೆಡಿಸ್ಕೊಂಡ್ಬಿಡ್ತೀನಿ ಲೈಫಲ್ಲಿ, ಯಾರಿಗೆ ಬೇಕಾದ್ರೂ ತಲೆ ಕೆಡಿಸ್ಕೊಂಡ್ಬಿಡ್ತೀನಿ. ನಮ್ಮ ಅಪ್ಪಗೆ ತಲೆ ಕೆಡಿಸ್ಕೊತೀನಿ, ನಮ್ಮ ಅಮ್ಮಂಗೆ ತಲೆ ಕೆಡಿಸ್ಕೊತೀನಿ, ನಿಮಗೆ ತಲೆ ಕೆಡಿಸ್ಕೊತೀನಿ, ನಮಗೆ ಸಂಬಳ ಕೊಡೋ ಬಾಸು ತಲೆ ಕೆಡಿಸ್ಕೊತೀನಿ. ಆದ್ರೆ ಈ ದರ್ಶನ್ ಫ್ಯಾನ್ಸ್ ಮಾತ್ರ ತಲೆ ಕೆಡಿಸ್ಕೊಳ್ಳೋ ಸೀನೇ ಇಲ್ಲ. ಯಾಕೆ ಗೊತ್ತಾ? ಇವ್ರಿಗೆ ಒಂದು ಸ್ಟೇ ಆರ್ಡರ್ ಅಂದ್ರೆ ಏನು ಅಂತ ಗೊತ್ತಿಲ್ಲ, ಯಾಕೆ ಸುದ್ದಿ ಮಾಡ್ತಿದ್ದ ಇವ್ರು ಮಾಡ್ತಿಲ್ಲ, ಯಾಕೆ ಈ ಸುದ್ದಿನ ಎತ್ಕೋತಾ ಇಲ್ಲ ಅನ್ನೋದು ಗೊತ್ತಿಲ್ಲ, ಆ ವಿಚಾರ ಗೊತ್ತಿಲ್ಲ ಅಂದ್ಮೇಲೆ ಇವರು ಅನ್ಎಜುಕೇಟೆಡ್ ಅಲ್ವಾ, ಇವರು ಅನಕ್ಷರಸ್ಥರಲ್ವಾ? ನಾವ್ ಯಾಕೆ ತಲೆ ಕೆಡಿಸ್ಕೋಬೇಕು? ಆದ್ರೆ ನಾವು ಬಿಡಲ್ಲ, ರೆಬಲ್ ಟಿವಿ ಬಿಡಲ್ಲ, ನಾವಿಬ್ರು ಬಿಡಲ್ಲ. ಧರ್ಮಸ್ಥಳ ಸ್ಟೋರಿಯನ್ನ ಈ ಏನು ಕೊಲೆ ಪ್ರಕರಣಗಳಾಗಿದೆಯಲ್ಲ, ಸಾಮೂಹಿಕ ಕೊಲೆ ಪ್ರಕರಣಗಳು, ನಿರಂತರವಾಗಿ ಸುದ್ದಿ ಮಾಡ್ತೀವಿ. ಬ್ಯಾಕ್ ಟು ಬ್ಯಾಕ್ ಅಲ್ಲಿ ಏನೇನು ಆಗ್ತಾ ಇದೆ ಪ್ರತಿಯೊಂದು ಅಪ್ಡೇಟ್ಸ್ ಗಳನ್ನ ನೀವು ರೆಬಲ್ ಟಿವಿ ಮುಖಾಂತರ ನೋಡ್ತಾ ಇರಬಹುದು. ಸೊ ನೆಕ್ಸ್ಟ್ ನೋಡಿ, ಈಗ ಧರ್ಮಸ್ಥಳದಲ್ಲಿ 100 ಶವಗಳನ್ನ ಹೂತಿರುವಂತ ಪ್ರಕರಣ, ಎರಡನೇ ಬ್ರೇಕಿಂಗ್ ಒಂದು ಅಪ್ಡೇಟ್ ಬರ್ತಾ ಇದೆ. ಯಾಕೆ ನಿಕೇಶ್ ಇದು ಈ ರೀತಿಯಾಗಿ ವಾಪಸ್ ಹೋಗುವಂತದ್ದು ಯಾಕೆ? ನೋಡಿ, ಧರ್ಮಸ್ಥಳದಲ್ಲಿ 100 ಶವಗಳನ್ನ ಹೂತಿರುವಂತ ಪ್ರಕರಣ ತನಿಖೆಗೆ ಸರ್ಕಾರದಿಂದ SIT ತಂಡ ರಚನೆ ಆಗಿದೆ, ನಿಮಗೆ ಗೊತ್ತು ನಿಕೇಶ್ ಅಲ್ವಾ? ಆದ್ರೆ ತನಿಖೆಯಲ್ಲಿ ಒಬ್ಬೊಬ್ಬರೇ ಅಧಿಕಾರಿಗಳು ಹಿಂದೇಟಾಗ್ತಾ ಇದ್ದಾರೆ. ನಮ್ಮನ್ನ ಕೈ ಬಿಡುವಂತೆ ಸರ್ಕಾರ ಮೊರೆ ಹೋಗಿದ್ದಾರೆ ಅಧಿಕಾರಿ ವರ್ಗ. ಯಾಕೆ? ತನಿಖಾ ತಂಡದಿಂದ ಕೈ ಬಿಡುವಂತೆ ಸರ್ಕಾರಕ್ಕೆ ಅಧಿಕೃತ ಮನವಿ ಮಾಡಿಕೊಳ್ಳಲಾಗಿದೆ. SP ಸೈಮನ್ ತನಿಖಾ ತಂಡದಿಂದ ತಮ್ಮನ್ನ ಕೈ ಬಿಡುವಂತೆ ಸರ್ಕಾರಕ್ಕೆ ಮನವಿ ಮಾಡಿಕೊಂಡಿದ್ದಾರೆ. ನಾನು ಧರ್ಮಸ್ಥಳ ಶಿಕ್ಷಣ ಸಂಸ್ಥೆಗೆ ಸೇರಿದ ಕಾಲೇಜಲ್ಲಿ ಓದಿದಂತ ವಿದ್ಯಾರ್ಥಿ ಅಂತ ಹೇಳ್ತಾ ಇದ್ದಾರೆ. ನಿಷ್ಪಕ್ಷಪಾತ ತನಿಖೆ ನಡೆಸಲು ಅಡ್ಡಿಯಾಗಬಹುದು ಅಂತಿದ್ದಾರೆ. ರೀ ಹೆಂಗ್ರಿ ಇದು? ಯಾಕೆ 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 ಅಂತ ನನಗೊಂದು ಅರ್ಥ ಆಗ್ತಾ ಇಲ್ಲ ಇಲ್ಲಿ ಏನು ಅಂತ. ನೋಡಿ, ಯಾರ್ಯಾರಿದ್ದಾರೆ ಅಂತ ಬರ್ತಾ ಇದೆ ಹೆಸರುಗಳು, ಯಾರ್ಯಾರು ಅಧಿಕಾರಿಗಳಿದ್ದಾರೆ ಅನ್ನುವಂಥ ಡೀಟೇಲ್ಸ್ ಒಂದ್ ಕಡೆ ಬರ್ತಾ ಇದೆ. ಅವೆಲ್ಲ ನೋಡ್ಕೊಂಬಿಡಿ ನೀವು ಯಾರ್ಯಾರು ಅಂತ. ASI, PSI, ಕಾನ್ಸ್ಟೇಬಲ್ಸ್ಗಳು, ಅವ್ರ ಹೆಸರುಗಳೆಲ್ಲ ಬರ್ತಾ ಇದೆ, ಆದ್ರೆ ಈಗ ನಾನು ಹೇಳೋದು, ನಾವು ತನಿಖೆಯನ್ನ ಮಾಡ್ತೀವಿ, ನಾವು ಈ ಒಂದು ಜಾಗಕ್ಕೆ ಬಂದಿದ್ದೀವಿ, ಈ ಸ್ಥಾನದಲ್ಲಿ ನಾವಿದ್ದೀವಿ, ನಮಗೆ ಗುರುಗಳೇ ಕಲ್ಸಿರ್ತಾರಪ್ಪ, ಹಂಗಂತ ಗುರುಗಳೇ ತಪ್ಪು ಮಾಡಿದ್ರೆ ನಾವು ಗುರುಗಳ ಬಗ್ಗೆ ಮಾತಾಡದೇ ಇರಕ್ಕಾಗತ್ತಾ? ನಮಗೆ ಕಲಿಸಿದಂತ ಗುರುಗಳು ತಪ್ಪು ಮಾಡಿದ್ರೆ ಗುರುಗಳನ್ನೂ ಬಿಡಲ್ಲ, ನಮ್ಮ ಅಪ್ಪನ್ನೂ ಬಿಡಲ್ಲ. ಹಂಗಿದ್ಮೇಲೆ ನೀವು ಕಲ್ತಂತದ್ದೇನು? ಹಾಗಾದ್ರೆ ನೀವು ಓದಿದ ಸಂಸ್ಥೆ ಅನ್ಬಿಟ್ಟು ನೀವು ಮಾಡೋದು? ಏನ್ ಹೇಳ್ತೀರಾ ನಿಕೇಶ್ ಇದು? ಅದೇ ಸೇಮ್ ಟು ಸೇಮ್ ಗುರುದಕ್ಷಿಣೆಯಾಗಿ ಕೊಡಬೇಕು. ನಾನೊಬ್ಬ ನಿಷ್ಪಕ್ಷಪಾತ ಅಧಿಕಾರಿ, ನಾನೊಬ್ಬ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್, ನಾನೊಬ್ಬ ಪೊಲೀಸ್ ಅಧಿಕಾರಿ ಅಂತ ಹೇಳೋಕೆ ಒಂದು ಒಳ್ಳೆ ಅವಕಾಶ ಇದು. ಆತ ಉಪಯೋಗಿಸ್ಕೊಂಡು ಅಂತ ಹೇಳಿದ್ರೆ ಆ ಶಾಲೆಗೂ ಕೂಡ ಒಂದು ಹೆಸರು ಬರುತ್ತೆ. ಯಾಕಂದ್ರೆ ತನಗೆ ಕಲಿಸಿರುವಂತ ಶಿಕ್ಷಕರು ಇಷ್ಟೊಂದು ನಿಷ್ಪಕ್ಷಪಾತಿಯಾಗಿ ಇದ್ದಾರೆ, ಒಂದು ಒಳ್ಳೆ ಶಿಕ್ಷಣವನ್ನ ಕೊಟ್ಟಿದ್ದಾರೆ ಅಂತ. ಯಾಕೆ ಭಯ ಅಂತ? ಒಬ್ಬ ಪೊಲೀಸ್ ಅಧಿಕಾರಿಯಾಗಿ ನಾನು ಕಲ್ತಿರುವಂತ ಹಳೆ ಶಿಕ್ಷಣ ಇದರಲ್ಲಿ ಕಲ್ತಿರುವಂತ ಶಾಲೆಯಲ್ಲಿ ಅಂತ ಹೇಳ್ಕೊಂಡು ಹಿಂದೇಟ್ ಹಾಕುವಂತದ್ದು. ಹಾಗಾದ್ರೆ ಏನ್ ಸಂವಿಧಾನಬದ್ಧವಂತ ಹಕ್ಕಲ್ಲಿ ಇರುವಂತ ಅವಕಾಶ ಇದೆ ಸಬ್ ಇನ್ಸ್ಪೆಕ್ಟರ್ಗೆ? ಸಂವಿಧಾನದಲ್ಲಿ ಬರ್ದಿದ್ಯಾ? ಆತ ಪ್ರಮಾಣ ವಚನ ಮಾಡಿದ್ನಲ್ಲ, ಹೋಗ್ಬಿಡ್ಲಿ ಆತ. ಮತ್ತೇನಕ್ಕೆ? ಹಾಗಾದ್ರೆ ಬೇರೆ ಬೇರೆ ಪ್ರಕರಣದಲ್ಲೂ ಇದೇ ಮಾಡ್ತಾನ? ಈಗ ಶಾಲೆ ಓದಿಸೋಕೆ ಯಾರೋ MLA ದುಡ್ಡು ಕೊಟ್ಟ ಅಂತ ಹೇಳ್ಕೊಂಡು ಆತ ಭ್ರಷ್ಟಾಚಾರಿ ಆದ್ರೆ ಆತನ್ನು ಇದೇ ತರ ತನಿಖೆ ಮಾಡ್ತಾನೆ? ಹೌದು, ಆಗಲ್ಲ ಅಂತ ಹೇಳ್ಬಿಟ್ಟು. ಅಥವಾ ಅದೇ ಸ್ಟೇಷನ್ ವ್ಯಾಪ್ತಿ ಬರುವಂತ ಸಂದರ್ಭದಲ್ಲಿ ಈತ ಅದನ್ನೇ ಹೇಳ್ತಾನೆ. ಯಾರೋ ಓದ್ಬೇಕಾದ್ರೆ ಯಾರೋ ದುಡ್ಡು ಕೊಟ್ಟಿರ್ತಾರೆ MLA, ಈತ ಭ್ರಷ್ಟಾಚಾರಿ ಆಗಿರ್ತಾನೆ MLA, ಆತನ ಒಳಗಾಕೋಕು ಹಿಂದೇಡ್ತಾನೆ. ಇದು ಹಾಗಾದ್ರೆ ಸಂವಿಧಾನದ ಹುದ್ದೆಯಲ್ಲಿ ಏನು ಅವಕಾಶ ಇದೆ ನಿನಗೆ? ರಿಸನ್ ಕೊಟ್ಟು ಮನೆಗೆ ಹೋಗ್ಲಿ. ಅಂದ್ರೆ ನಿಮ್ಮ ಶಿಕ್ಷಣ, ನೀವು ಓದಿದ ಶಿಕ್ಷಣ ಸಂಸ್ಥೆಯಲ್ಲಿ ಇದನ್ನೇ ಹೇಳ್ಕೊಟ್ರ? ನೀವು ಓದಿದಂತ ಶಿಕ್ಷಣ ಸಂಸ್ಥೆಯಲ್ಲಿ, ನೀನು ಈ ಶಿಕ್ಷಣ ಸಂಸ್ಥೆಯಲ್ಲಿ ಓದಿದ್ಯಾ, ಇಲ್ಲಿ ತಪ್ಪಾದ್ರೆ, ಇದ್ರ ಬಗ್ಗೆ ತಪ್ಪಾದ್ರೆ, ಇಲ್ಲಿ ಅಕ್ರಮ ನಡೆದ್ರೆ ನೀನೇನು ತೋರಿಸ್ಬೇಡ ಅಂತ ಅಂದ್ರೆ ನಿಮ್ಮಂತವ್ರನ್ನ ಹುಟ್ಟಾಕ್ತಾ ಇದೆಯಾ ಆ ಶಿಕ್ಷಣ ಸಂಸ್ಥೆ? ಇದೇ ತರ ಕಂಟಿನ್ಯೂ ಆಗ್ತಾ ಇದ್ರೆ ಪೊಲೀಸ್ ವ್ಯವಸ್ಥೆ ಹೇಗಾಗತ್ತೆ? ಎಲ್ಲರೂ ಅವ್ರವ್ರ ಶಾಲೆಯಲ್ಲಿ ಕಲ್ಸಿದ್ರು. ಈಗ ನನ್ನ ಶಾಲೆಗೆ ಏನ್ ಗುರುಗಳು ಕಲ್ಸಿದ್ರು, ನಾನು ಅಲ್ಲೇನೋ ಅಕ್ರಮ ಆಗಿದೆ ಅಂತ ಹೇಳಿದ್ರೆ ನಮ್ಮ ಊರಲ್ಲಿ ನಾವು ತೋರಿಸ್ಬೇಕಾಗತ್ತೆ. ನಾನು ಅದೇ ಊರ್ನವ್ರು ಅಂತ ಹೇಳ್ಕೊಂಡು ಸುಮ್ನೆ ಇರೋಕ್ಕಾಗತ್ತ? ಆಮೇಲೆ ಸೈಮನ್, ಒಂದ್ ನಿಮಿಷ, ಸೈಮನ್ ಅವರಿಗೆ ನಾನು ಹೇಳುವಂತದ್ದು, ಇನ್ನು ಇಲ್ಲಿ ಪ್ರಕರಣ ಸಾಬೀತೆ ಆಗಿಲ್ಲ, ಅದೇಂಗೆ ಶಿಕ್ಷಣ ಸಂಸ್ಥೆ ಅಂತ ಅನ್ಕೊಳ್ತಾರೆ ಇವರು? ಕರೆಕ್ಟ್ ಅಲ್ವಾ PCR ರಾಗು? ಇನ್ನು ಪ್ರಕರಣ ಸಾಬೀತೆ ಆಗಿಲ್ಲ, ಹೆಂಗೆ ಇವ್ರು ಶಿಕ್ಷಣ ಸಂಸ್ಥೆ ಅನ್ಕೊಂಡ್ರಿ ಸೈಮನ್ ಅವರೇ? ಹಾಗಾದ್ರೆ ನೀವು ಈಗ ನಿಮಗೊಂದು ಒಳ್ಳೆ ಸವಾಲು, ನಿಕೇಶ್ ಇವ್ರಿಗೆ ಒಂದು ಒಳ್ಳೆ ಸವಾಲು. ಈಗ ನಿಮಗೆ ಚಾನ್ಸ್ ರೀ, ನೀವೇ ಹೇಳ್ಕೊಂಡ್ಬಿಟ್ಟಿದ್ದೀರಾ ನಾನು ಧರ್ಮಸ್ಥಳ ಶಿಕ್ಷಣ ಸಂಸ್ಥೆಯಲ್ಲಿ ಓದಿದ್ದೇನೆ ಅಂತ. ಈಗೇನಾದ್ರೂ ಈ ಪ್ರಕರಣ ನೀವು ಬೇಧಿಸಿ, ನೀವು ಅಂದ್ಕೊಂಡಿರೋ ಅನುಮಾನ ಏನಾದ್ರೂ ನಿಜ ಆದ್ರೆ, ನಮಗ್ ಗೊತ್ತಿಲ್ಲಪ್ಪ ಅದ್ ನಿಜನ ಸುಳ್ಳ ಅಂತ ನೀವೇ ಹೇಳ್ತಾ ಇದ್ದೀರಾ, ಅದೇನಾದ್ರೂ ನಿಜ ಆದ್ರೆ ನಿಮಗ್ ಸಿಗೋ ಹೆಸರು, ಕೀರ್ತಿ ಬರ್ದಿಡ್ಕೊಳ್ಳಿ, ಯಾವ ಲೆವೆಲ್ಗೆ ಸಿಗುತ್ತೆ ಅಂತ. ಅದೇ ಸಂಸ್ಥೆಯಲ್ಲಿ ಓದಿದಂತ ಸೈಮನ್ ಅವರು ಪ್ರಕರಣವನ್ನ ಭೇದಿಸಿ ಬಿಟ್ರು ಅನ್ನೋ ಹೆಸರು, ಕೀರ್ತಿ ಗಳಿಸ್ತೀರಾ ನೀವು, ಏನಂತೀರಾ? ಎಸ್, ಅಟ್ಲೀಸ್ಟ್ ಒಂದು ಅಡಿಷನಲ್ ಸಬ್ ಇನ್ಸ್ಪೆಕ್ಟರ್ ಇಂದ ಹಿಡಿದು ಇದು SP ಆಗ್ಬಹುದು, ದೊಡ್ಡದೆಲ್ಲ ಆಗ್ಬಹುದು, ಮುಂದೆ SP ಅಲ್ಲ ಅಡಿಷನಲ್ SP ಆಗ್ಬಹುದು ಸಬ್ ಇನ್ಸ್ಪೆಕ್ಟರ್ ಇಂದ. ಓಕೆ, ನೆಕ್ಸ್ಟ್ ಧರ್ಮಸ್ಥಳದಲ್ಲಿ 100 ಶವಗಳನ್ನ ಹೂತಿರುವ ಪ್ರಕರಣ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇನ್ನೊಂದು ಅಪ್ಡೇಟ್ಸ್ ಕೂಡ ಲಭ್ಯ ಆಗ್ತಾ ಇದೆ.
ತನಿಖೆಗೆ ಸರ್ಕಾರದಿಂದ ವಿಶೇಷ ಎಸ್ಐಟಿ ತನಿಖಾ ತಂಡ ಕೂಡ ಈಗಾಗಲೇ ರಚನೆಗೊಂಡಿದೆ. ತನಿಖಾ ತಂಡದಲ್ಲಿರುವಂತಹ ಒಬ್ಬೊಬ್ಬರೇ ಅಧಿಕಾರಿಗಳು ಹಿಂದೇಟನ್ನ ಹಾಕ್ತಾ ಇದ್ರು. ಸೊ ಅದರಲ್ಲಿ ಕೂಡ ಸಾಕಷ್ಟು ಹಿಂದೇಟು ಒಂದೊಂದು ಕಾರಣಗಳನ್ನ ನೀಡ್ತಾ ಇದ್ರು. ಆ ಕಾರಣಗಳು ಯಾವ್ಯಾವು ಇವೆಲ್ಲವನ್ನು ಕೂಡ ಸರ್ಕಾರಕ್ಕೆ ಮಾಹಿತಿಗಳನ್ನ ಕೊಡಬೇಕಾಗತ್ತೆ. ಗೃಹ ಸಚಿವರು ಕೂಡ ಸುದ್ದಿಗೋಷ್ಠಿಯನ್ನ ಕರೆದ್ಬಿಟ್ಟು ಅದನ್ನ ನೀಡಬೇಕಾಗತ್ತೆ, ಸಾರ್ವಜನಿಕರ ಮುಂದೆ ಒಪ್ಪಿಸಬೇಕಾಗತ್ತೆ ಏನ್ ಸಮಸ್ಯೆ ಏನಾಯ್ತು ಅಂತ. ಈಗ ಸರ್ಕಾರ ಏನೋ ಹೇಳ್ತಾ ಇದೆ ನಿಷ್ಪಕ್ಷಪಾತವಾದಂತಹ ತನಿಖೆಯನ್ನು ನಡೆಸ್ತೀವಿ ಅಂತ. ಯಾವ ರೀತಿಯಾಗಿ ನಡೆಸ್ತಾರೆ, ಎಷ್ಟು ಸವಾಲುಗಳಿವೆ ಎನ್ನುವಂಥದ್ದು ಕೂಡ ಬಹಳ ಇಂಪಾರ್ಟೆಂಟ್.